ಅಮರನ್. ಇದು ಮೇಜರ್ ಮುಕುಂದ್ ವರರಾಜನ್ ಅವರ ಜೀವನಾಧಾರಿತ ಚಿತ್ರ. ಅವರು ಮೇಜರ್ ಆಗಿದ್ದಾಗ ಯಾವ ಥರ ಸ್ಟ್ರಗಲಿಂಗ್ ಮಾಡಿದ್ರು, ಕಾಶ್ಮೀರ್ ಅಂತ ಹೇಳ್ಬೋದು. ಕಾಶ್ಮೀರಲ್ಲಿ ಇವಾಗಲೂ ಸಹ ಅದೇ ಥರ ಇದೆ. ಅವ್ರ ಮೇಜರ್ ಪಾತ್ರ ಯಾವ ಥರ ವಹಿಸಿದ್ರು ಅದನ್ನು ಜೀವನಾಧಾರಿತ ಒಂದು ಪುಸ್ತಕದಲ್ಲಿ ಬರವಣಿಗೆ ಅದನ್ನ ಫಿಲ್ಮ್ ರೂಪ ಕನ್ವರ್ಟ್ ಮಾಡಿದ್ದಾರೆ, ಅನುವಾದ ಮಾಡಿದ್ದಾರೆ. ಇದು 2024 ಡಿಸೆಂಬರ್ 31 ರಿಲೀಸ್ ಆಯಿತು. ಇದು ತಮಿಳು ಭಾಷೆಯಲ್ಲಿ ಅವರ ಜೀವನಾಧಾರಿತ ಬಗ್ಗೆ ಹೇಳಕ್ ಹೊರಟ್ರು. ಇದು ಆಕ್ಷನ್ ವಾರ್ ಮೂವಿ. ಸೋನಿ ಪಿಕ್ಚರ್ಸ್ ಮತ್ತು ಇಂಡಿಯಾ ರಾಜ್ಕಮಲ್ ಪಿಕ್ಚರ್ಸ್ ನಿರ್ಮಿಸಿದ್ದಾರೆ. ಈ ಚಿತ್ರದಲ್ಲಿ ಶಿವಕಾರ್ತಿಯನ್ ಮೇಜರ್ ಮುಕುಂದ್ ವರರಾಜನ್ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಸಾಯಿ ಪಲ್ಲವಿ ಹೀರೋಯಿನ್, ಅವರ ವೈಫ್ ಆದಂಥ ರಾಹುಲ್ ಬೋಸ್ ಅವರ ಚಿತ್ರ, ಮತ್ತು ಭುವನ್ ಅರೋರಾ ಕೂಡ ಇದ್ದಾರೆ. ಇದು ಶಿವ ಅರೋರ್ ಮತ್ತು ರಾಹುಲ್ ಸಿಂಗ್ ಇಂಡಿಯಾಸ್ ಮೋಸ್ಟ್ ಫಿಯರ್ಲೆಸ್ ಟ್ರೂ ಸ್ಟೋರೀಸ್ ಆಫ್ ಮರ್ಡರ್ ಮಿಲಿಟರಿ ಹೀರೋಯಿಸ್ ಎಂಬ ಪುಸ್ತಕ ಸರಣಿಯ ಒಂದು ಕಥೆ ಆಧಾರಿತ ವಿಭಾಗ ಒಳಗೊಂಡಿದೆ. ಈ ಚಿತ್ರವು ಮುಕುಂದ್ ಅವರ ಪತ್ನಿ ರೆಬೆಕಾ ವರ್ಗೀಸ್ ಅವರು ಈ ಮೂವಿನ ಪೂರ್ತಿಯಾಗಿ ಡೆಲ್ಲಿಲಿ ವಿವರಣೆ ಮಾಡಿದ್ದಾರೆ. ಬನ್ನಿ ಕತೆ ಯಾವ ಥರ ಸ್ಟಾರ್ಟ್ ಆಗುತ್ತೆ ಬನ್ನಿ ನೋಡೋಣ. ಇಂದು ನಮ್ಮ ಸಾಯಿ ಪಲ್ಲವಿ ಹೀರೋಯಿನ್ ಇಂದು ಅವರು ತಮ್ಮ ಪದವಿ ಪೂರ್ವ ಪದವಿಯನ್ನು ಚೆನ್ನೈ ಮದ್ರಾಸ್ ಕ್ರೈಸ್ಟಿಯನ್ ಕಾಲೇಜಿನಲ್ಲಿ ಉತ್ತೀರ್ಣ ಮಾಡ್ತಿರ್ತಾರೆ. ಅಲ್ಲಿ ಮುಕುಂದ್ ಅನ್ನೋರು ಪರಿಚಯ ಆಯ್ತಾರೆ. ಮುಕುಂದ್ ನಟರಾಜನ್ ಅವರೇ ಮೂವಿ ಹೀರೋ, ಇವರ ಸೀನಿಯರು. ಅವರು ಅನೇಕ ಕಾಲೇಜುಗಳಿಂದ ಅನೇಕ ಮಾಡಲಿಂಗ್ ಮಾಡಿದ ನಂತರ ಅವರು ಫ್ಯಾಷನ್ ಶೋ ಪ್ರೋಗ್ರಾಮ್ ನಡೀತಾ ಅಲ್ಲಿ ಆಯ್ಕೆ ಆಗ್ತಾರೆ. ಈ ಈವೆಂಟಲ್ಲಿ ತಮ್ಮ ಕಾಲೇಜ್ನ ಲಿಸ್ಟ್ ಮಾಡಿರ್ತಾರೆ, ಕಾಲೇಜಿಂದ ನೀವು ಪ್ರಾಕ್ಟೀಸ್ ಮಾಡ್ಬೇಕಂತ. ಅದು ನಮ್ಮ ಹಿಂದೂವರಿಗೆ ಇಷ್ಟ ಇರಲಿಲ್ಲ. ನಾವು ಅದನ್ನು ರ್ಯಾಂಪ್ ವಾಕೆಲ್ಲ ಮಾಡಲ್ಲ, ನಮ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಮುಕುಂದ್ ಅವರು ಅವ್ರಿಗೆ ಸಹಾಯ ಮಾಡೋ ಥರ ನಿಂತ್ಕೋತಾರೆ. ಅವ್ರಿಗೆ ವಾಕಿಂಗ್ ಹೇಳ್ಕೊಡೋದು ಎಲ್ಲ ಹೇಳ್ಕೊಟ್ಟು ಸ್ಪರ್ಧೆಯಲ್ಲಿ ವಿನ್ ಕೂಡ ಆಗ್ತಾರೆ. ಮತ್ತೆ ಅಲ್ಲಿಂದ ಇವರ ಜೊತೆ ಸ್ವಲ್ಪ ಫ್ರೆಂಡ್ಸ್ ಥರ, ಆಮೇಲೆ ಪ್ರೀತಿ ಸ್ಟಾರ್ಟ್ ಆಗುತ್ತೆ. ಪ್ರೀತಿ ಹೇಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಸಮಯ ನಂತರ ಅವರು ಪ್ರೀತಿಯಲ್ಲಿ ಬೀಳುತ್ತಾರೆ, ಮತ್ತೆ ಡೇಟಿಂಗ್ ಆರಂಭಿಸ್ತಾರೆ. ಮತ್ತೆ ನಮ್ಮ ಮುಕುಂದ್ ಅವರು ಅಂತಿಮವಾಗಿ ಭಾರತೀಯ ಸೇನೆ ಮಿಲಿಟರಿ ಆಫೀಸರ್ ಆಗಿ ಸೇರೋಕ್ಕೆ ಇಷ್ಟಪಡ್ತಾರೆ. ಅದು ಅವರ ತಾಯಿ ಗೀತಾ ಇದನ್ನು ತುಂಬ ವಿರೋಧಿಸ್ತಾರೆ, ನಮ್ಮ ಮಗನ ಮಿಲಿಟ್ರಿಗೆ ಸೇರೋಕ್ಕೆ ಇಷ್ಟ ಇಲ್ಲ ಅಂತ. ಆದರೆ ಅವ್ರ ತಂದೆ ವರದರಾಜನ್ ಅವ್ರಿಗೆ ತುಂಬ ಬೆಂಬಲ ಇರುತ್ತೆ. ಮಗನ್ನ ತುಂಬ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ. ನೀನೇನು ಬೇಕಾದ್ರೆ ಮಾಡು ಅಂತ ಹೇಳಿ ತುಂಬ ಸಪೋರ್ಟ್ ಮಾಡ್ತಾ ಇರ್ತಾರೆ. ಅವರು ಅಕಾಡೆಮಿಲಿ ಎಲ್ಲ ಟ್ರೈನಿಂಗ್ ಎಲ್ಲ ಮುಗಿಸಿ ಉತ್ತೀರ್ಣ ಆಗ್ತಾನೆ. ಹೀಗಿರ್ಬೇಕಾರೆ ಮುಕುಂದ್ ಅವ್ರಿಗೆ ಆರ್ಮಿ ಸೆಲೆಕ್ಷನ್ ಆಗ್ತಾರೆ. ಆರ್ಮಿಗೆ ಜಾಯ್ನ್ ಆಗೋಕ್ಕೆ ಹೋಗ್ತಾರೆ. ಹೀಗಿರ್ಬೇಕಾರೆ ನಮ್ಮ ಪ್ರೀತಿ ವಿಷಯ ಮನೇಲಿ ಹೇಳಿ ಅಂತ ನಮ್ಮ ಹೀರೋನಾದ ಅವ್ರಿಗೆ ಹೇಳ್ತಾ ಇರ್ತಾರೆ. ಇಂದು ಅವ್ರು ಹೇಳ್ತೀನಿ ಅಂತ ಹೇಳಿದ್ದಾರೆ. ಅವರು ಮನೇಲಿ ಕೂಡ ಮಾತಾಡ್ತಾರೆ. ಮುಕುಂದ್ ಅವರು ಆರ್ಮಿ ಆಫೀಸರ್ ಆದ ಅಧಿಕಾರಿ ಎಂಬ ಕಾರಣಕ್ಕಾಗಿ ಅವ್ರ ಮನೇಲಿ ಒಪ್ಪೋದಿಲ್ಲ. ಅವ್ರು ಯಾವ ಜಾತಿ ಅದು ಏನು ಪ್ರಶ್ನೆ ಬರಲ್ಲ, ಅದು ಆರ್ಮಿ ಆಫೀಸರ್ ಅಂತ ಒಂದು ಕಾರಣಕ್ಕೋಸ್ಕರ ಅವ್ರ ಮನೇಲಿ ಮುಕುಂದ್ನ ಒಪ್ಪೋದಿಲ್ಲ. ಆದರೆ ಅವಳು ಮಾತ್ರ ಮುಕುಂದ್ನ ಪ್ರೀತಿಸ್ತಾ ಇರ್ತಾಳೆ. ಮನೇಲಿ ಒಪ್ಪೋದೇ ಕಾರಣ ಅವ್ರು ಯಾರ ಹತ್ರನೂ ಮಾತಾಡೋಕ್ಕೆ ಇಷ್ಟಪಡ್ದಲೆ ಒಬ್ಬರೇ ಸುಮ್ಮನೆ ಇರ್ತಾರೆ. ಈಗಿರ್ಬೇಕಾದ್ರೆ ಸುಮಾರು ಒಂದು ವರ್ಷ ಕಳೆಯುತ್ತೆ.
1 ವರ್ಷ ಆದಮೇಲೆ ನಮ್ಮ ಮುಕುಂದವರು ಲೀವ್ ತಗೊಂಡು ಹಿಂದೂ ಮನೆಗೆ ಬರ್ತಾರೆ. ಮನೇಲಿ ಮಾತಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು 1 ವರ್ಷ ನಂತರ 2 ಕುಟುಂಬಗಳ ಮಾತಾಡಕ್ಕೆ ಬರ್ತಾರೆ. ಅವ್ರ ಮನೇಲಿ ಕೂಡ ಮಾತಾಡಿ ಒಪ್ತಾರೆ. ಜೂನ್ 30, 2009 ಇವಳು ಮದುವೆ ಆಗುತ್ತೆ. ನಂತರ ಹಿಂದೂ ಅವರು ಪ್ರೆಗ್ನೆಂಟ್ ಕೂಡ ಆಗ್ತಾರೆ. ಮಾರ್ಚ್ 17, 2011 ಅವ್ರಿಗೆ ಆಶಾ ಎಂಬ ಮಗಳು ಕೂಡ ಹುಡ್ತಾಳೆ. ನಂತರ ನಮ್ಮ ಮುಕುಂದವ್ರಿಗೆ ವಿಶ್ವಸಂಸ್ಥೆ ಸಿರಿಯಂ 11 ಗಡಿ ಮಿಷನ್ನಲ್ಲಿ ಕ್ಯಾಪ್ಟನ್ ಪಾತ್ರ, ಮೇಜರ್ ಕ್ಯಾಪ್ಟನ್ ಪಾತ್ರ ಕೊಡ್ತಾರೆ. ಮುಕುಂದವರು ರಾಷ್ಟ್ರೀಯ ರೈಫಲ್ಸ್ ಬೆಟಲಿಯನ್ 2012ರಲ್ಲಿ ಈ ಕಂಪ್ನಿಗೆ ಕಮಾಂಡರ್ ಮೇಜರ್ ಆಗಿ ನೇಮಕ ಆಗ್ತಾರೆ. ಅವ್ರನ್ನ CAT ಕೌಂಟರ್ ಅಸ್ಟ್ರೈಕ್ ಟೀಮ್ ತಂಡಕ್ಕೆ ಪರಿಚಯ ಆಗುತ್ತೆ. ಅವ್ರ ಜೊತೆ ಸ್ನೇಹಿತರಾದ ಸಿಪಾಯಿ ವಿಕ್ ಸಿಂಗ್, ರವಿ ಸಿಂಗ್, ಮೈಕಲ್, ವಹೀದ್, ಮೇಜರ್ ಶ್ರೀನಾಥ್, ಜ್ಯೋತಿ ಅವರು, ಹೀಗೆ ಜೋಗಿಂದ್ ಅವರು ಸುಮಾರು ಜನ ಫ್ರೆಂಡ್ ಆಗ್ತಾರೆ ಅವರು. ಹೀಗಿರ್ಬೇಕಾರೆ ಕಮಾಂಡಿಂಗ್ ಅಧಿಕಾರಿ ಕರ್ನಲ್ ಅಮಿತ್ ಸಿಂಗ್ ಬಾಬ್ ಅವರಿಗೆ ಕಾಶ್ಮೀರಕ್ಕೆ ಬೇಕಾಗಿರೋ ಭಯೋತ್ಪಾದಕ ಅಲ್ತಾಫ್ ಬಾಬಾ ಒಬ್ಬ ದೊಡ್ಡ ಉಗ್ರಗಾಮಿ, ಅವ್ರ ಬಗ್ಗೆ ಡೀಟೇಲ್ಸ್ನ ಕಲೆ ಹಾಕ್ತಾ ಇರ್ತಾರೆ. ವಹೀದ್ ಮತ್ತು ಸಫುದ್ದೀನ್ ಒಬ್ಬ ಸ್ನೇಹಿತರು ಇದ್ರ ಬಗ್ಗೆ ಮಾಹಿತಿ ನಮ್ಮ ಮೇಜರ್ಗೆ ನೀಡ್ತಾ ಇರ್ತಾರೆ. ನಮ್ಮ ಮೇಜರ್ ಮುಕುಂದ್ ಅವರು ಈ ಕಾಶ್ಮೀರದ ಅವರ ಸ್ನೇಹಿತರ ಜೊತೆ ಈ ಅಲ್ತಾಫ್ ಬಾಬಾಗೆ ಮಾಹಿತಿ ಕಲೆ ಹಾಕ್ತಾರೆ. ಅವನ್ನ ಯಾವ ಥರ ಹಿಡಿಯೋದು, ಯಾವ ಥರ ಅದನ್ನು ಮೂಲೆ ಅವ್ರ ತಂದೆನ ಅಬ್ದುಲ್ ಗಿಲಾನಿನ ಭೇಟಿ ಆಗ್ತಾರೆ. ನಮ್ಮ ಮಗ ಭಯೋತ್ಪಾದಕ ಮತ್ತು ಸ್ವತಂತ್ರ ಹೋರಾಟಗಾರನೆಂದು ನಾನು ಒಪ್ಕೊಳ್ಳಲ್ಲ ಅಂತ ಹೇಳ್ತಾರೆ ಅವರು. ಮುಕುಂದ್ ಅವರ ಅಹಂಕಾರವನ್ನು ಇಲ್ಲಿಗೆ ನಿಲ್ಲಿಸ್ಬೇಕನ್ಬಿಟ್ಟು ಒಂದು ಶಪಥ ಮಾಡಿ ಬರ್ತಾರೆ. ಹೀಗಿರ್ಬೇಕಾದ್ರೆ ಕೆಲವು ತಿಂಗಳ ನಂತರ ಎಲ್ಲ ಮಾಹಿತಿ ಕಲೆ ಹಾಕಿ ಮುಕುಂದ್ ಅವರು ತಮ್ಮ CAT ಟೀಮ್ ಜೊತೆ ಅಲ್ತಾಫ್ ಬಾಬನ್ನ ಕೊಲ್ತಾರೆ 2013 ಜೂನಲ್ಲಿ. ಅಲ್ಲಿ ಕಾಶ್ಮೀರಲ್ಲಿರೋ ಒಂಥರ ಅದೇನಂತ ಹೇಳ್ಬೋದು, ಮೆಂಟಲ್ಗಳು ಅಂತಲೇ ಹೇಳ್ಬೋದು. ಕಾಶ್ಮೀರ ನಮ್ಮದು, ಫ್ರೀಡಮ್ ಅಂತ ಎಲ್ಲ ನಮ್ಮ ಇಂಡಿಯನ್ ಆರ್ಮಿ ಮೇಲೆ ಮುಗಿ ಬೀಳ್ತಿರ್ತಾರೆ. ಮತ್ತು ಅವನ ಅಲ್ತಾಫ್ ಬಾಬನ್ನ ಸಾಯಿಸಿದಾಗ ಎಲ್ಲ ಇಂಡಿಯನ್ ಆರ್ಮಿ ತಪ್ಪನ್ಬಿಟ್ಟು ಇವ್ರ ಮೇಲೆಲ್ಲ ಕಲ್ಲು ತೂರಾಟ ನಡೆಯುತ್ತೆ. ನಂತರ ಮುಕುಂದ್ ಅವರು ಅವರ ಸಾಧನೆ ಎಲ್ಲ ಸೇನೆ ಹೀಗಿರ್ಬೇಕಾದ್ರೆ ಅವ್ರ ಕೇರಳದಲ್ಲಿ ಚಿಕಿತ್ಸೆ ನಡೆಯುತ್ತೆ. ಮತ್ತೆ ಅವರು ಹೆಂಡತಿ ಮಕ್ಕಳು ನೋಡೋಕ್ಕೆ ಸಿಂಧು ಅವ್ರು ನೋಡೋಕ್ಕೆ ಬರ್ತಾರೆ. ಆ ವಿಷಯ ಸಿಂಧು ಗೊತ್ತಿರಲ್ಲ. ಆವಾಗ ಸಿಂಧುಗೆ ಆ ವಿಷಯ ಗೊತ್ತಾಗಿ ಅವ್ರ ತಂದೆಗೆ ಹೇಳ್ತಾರೆ. ಅವಾಗಿಂದ ತುಂಬ ಸಫರ್ಗಳು, ನಮ್ಗೆ ಹೇಳ್ದಲ್ಲಿ ಏನು ಮಾಡ್ತಾ ಇದೆಯಾ. ಸಿಂಧು ತುಂಬ ಸಫರ್ ಪಡ್ತಾರೆ. ಅವ್ರು ಎತ್ತವ್ರು ನೋಡಲು ಚೆನ್ನೈಗೆ ಬಂದಾಗ ಅವರು ತುಂಬ ಖುಷಿ ಪಡ್ತಾರೆ. ಮತ್ತು ಒಂದು ಫ್ಲ್ಯಾಟ್ ಕೂಡ ಖರೀದಿ ಮಾಡ್ತಾರೆ. ಖರೀದಿ ಮಾಡಿ ಅದನ್ನ ಗೃಹ ಪ್ರವೇಶ ಕೂಡ ಮಾಡ್ತಾರೆ. ಮತ್ತು 1 ತಿಂಗಳು ಲೀವ್ ಕೂಡ ಮುಗಿಸ್ಕೊಂಡು ಮತ್ತೆ ಅವರು ಮುಕುಂದ್ ಅವರು ಹೊರಡ್ತಾರೆ. ಹೀಗಿರ್ಬೇಕಾರೆ ಅಲ್ತಾಫ್ ಬಾಬಾ ಅವ್ರನ್ನ ಸಾಯಿಸಿದಾರಲ್ಲ ಇಂಡಿಯನ್ ಆರ್ಮಿ ಅವರು, ಅದೇ ಜಿದ್ದಿಗೋಸ್ಕರ ಅವರು ಆಸಿಫ್ ವಾನಿ ಎಂಬ ಅವನು ದೊಡ್ಡ ಉಗ್ರಗಾಮಿ, ಅವ್ರ ಟೀಮನೆ ನಮ್ಮ ಸಾವಿಗೆ ನ್ಯಾಯ ಬೇಕು ಅಂದ್ಬಿಟ್ಟು ವಹೀದ್ ಮತ್ತು ಮುಕುಂದ್ ಅವರು ಇನ್ಫಾರ್ಮೇಶನ್ ಕೊಟ್ಟಿರ್ತಾರಲ್ಲ, ಅವ್ರಿಗೆ ವಾರ್ ಮಾಡೋಕ್ಕೆ ಮುಂದಾಗ್ತಾನೆ. ಮುಕುಂದ್ ಮತ್ತು ಶ್ರೀಕಾಂತ್ ಅವರ ಬೆಂಗಾಲ್ ಪಡೆಗಳ ಮೇಲೆ ದಾಳಿ ಕೂಡ ಮಾಡ್ತಾನೆ. ಅದರಲ್ಲಿ ನಾವು ವಹೀದ್ನ ಅಪರಾಧಿಸಿಕೊಂಡು ಹೋಗಿ ತುಂಬ ಚಿತ್ರ ಹಿಂಸೆ ಕೊಡ್ತಾರೆ ಆ ಟೀಮು. ಈ ಕಿಡ್ನಾಪ್ ಮಾಡಿರ್ತಾರಲ್ಲ, ಅದು ನಮಗೆ ಇಂಡಿಯನ್ ಆರ್ಮಿ ಗೊತ್ತಿಲ್ಲ ಮುಕುಂದ್ ಅವ್ರಿಗೆ ಎಲ್ಲಿಟ್ಟಿದ್ದಾರೆ ಏನು ಅಂತ. ಅವರು ಅವ್ರ ತಂದೆನ ಭೇಟಿ ಮಾಡ್ತಾನೆ ಗಿಲಾನಿ. ಅವರು ಇದಕ್ಕೆ ಒಪ್ಕೊಳ್ಳೋದೇ ಇಲ್ಲ. ನನ್ನ ಮಗ ಆ ಥರ ತಪ್ಪು ಮಾಡಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ. ಅವ್ರೊಂಥರ ಕಾಶ್ಮೀರದ ನನಗೆ ಅವ್ರೊಂಥರ ಗೊತ್ತಾಗಲ್ಲ.
ಈಗಿರ್ಬೇಕಾದ್ರೆ ಜಾಗ ಕೂಡ ಗೊತ್ತಿರಲ್ಲ. ಅವನ್ನ ಎಲ್ಲರ ಮುಂದೆ ಕಾಶ್ಮೀರದ ಫ್ರೀಡಮ್ ಕೇಳ್ತಿರ್ತದೆ, ಅವ್ರ ಮುಂದೆ ಇಂಡಿಯನ್ ಆರ್ಮಿನ ತಲೆನ ಕತ್ತರಿಸೋಕ್ಕೆ ಎಲ್ಲ ಏರ್ಪಾಡು ಮಾಡಿರ್ತಾರೆ. ಅವಾಗ ನಮ್ಮ ಮೇಜರ್ ಮುಕುಂದ್ ಅವರು ಹೋಗಿ ಅವನ್ನ ಕಾಪಾಡ್ತಾರೆ. ಅಲ್ಲಿ ದೊಡ್ಡ ಒಂದು ಫೈರಿಂಗ್ ಆಗುತ್ತೆ. ನಂತರ ಅಲ್ಲಿಂದ ಅವನ್ನ ಬಚಾವ್ ಮಾಡ್ಕೊಂಡು ಬರ್ತಾರೆ. ಈಗಿರ್ಬೇಕಾದ್ರೆ ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಕಾಶ್ಮೀರದ ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಅದನ್ನು ಅವರು ನೆಡ್ಸೋಕ್ಕೆ ಬಿಡ್ತಾರಲ್ಲ. ಎಲೆಕ್ಷನ್ ಆದರೆ ಅವ್ರದ್ದು ಪವರ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲೆಕ್ಷನ್ನ ಇದು ಮಾಡಲ್ಲ. ಎಲೆಕ್ಷನ್ ಆದರೂ ಎಲೆಕ್ಷನ್ ಬೂತ್ ಮೇಲೆ ನಮ್ಮ ಕಾಶ್ಮೀರ ಪಡೆ, ನಮ್ಮ ಅಂತೀವಿ ನೋಡಿ, ಅವ್ರ ಉಗ್ರಗಾಮಿಗಳು ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿ ಅದ್ರಲ್ಲಿ ತುಂಬ ಜನ ಸಾಯಿಸ್ತಾರೆ. ಮತ್ತೆ ನಮ್ಮ ಮುಕುಂದ್ ಅವರು ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾರೆ. ಹೆಂಗಾರ ಮಾಡಿ ಇದನ್ನ ನಾವು ಇಲ್ಲಿಗೆ ನಿಲ್ಲಿಸ್ಬೇಕಲ್ಲ, ಹೆಂಗಾರ ಮಾಡೋವನ್ನ ಹಿಡಿಬೇಕಂತ ಹೇಳ್ಬಿಟ್ಟು ನಮ್ಮ ಮುಕುಂದ್ ಅವರು ವಿಕ್ರಮ್ ವಾನೆ ಟೀಮ್ ಮೇಲೆ ಅವರು ಎಲ್ಲ ಸುಮಾರು ಜನನ ಕಿಡ್ನಾಪ್ ಮಾಡಿ ಇಟ್ಟಿರ್ತಾರೆ ಒಂದು ಪ್ಲೇಸಲ್ಲಿ. ಆ ಪ್ಲೇಸ್ಗೆ ದಾಳಿ ಮಾಡ್ತಾರೆ. ಅಲ್ಲಿ ವಿಕ್ರಮನು ಹಿಂಸಾತ್ಮಕವಾಗಿ ಗುಂಡು ಹಾರಿಸ್ತಾನೆ. ತಕ್ಷಣ ಅವನ್ನ ಕೊಲ್ಲಿಸ್ತಾರೆ. ಇದಕ್ಕೆ ಕೋಪಗೊಂಡ ನಮ್ಮ ಮುಕುಂದ್ ಅವರು ಆ ಉಗ್ರಾಮಿ ವಾನಿ ಇರ್ತಾನೆ, ಅವನ ಕೋಳೆಗೆ ಗ್ರಾನೈಟ್ ಲ್ಯಾಬನ್ನು ಹಾಕಿ ಅವನ ಕೈಗಳಿಂದ ಅವನ್ನ ಸಾಯಿಸ್ತಾನೆ. ಆದರೆ ಅದು ಒಂದು ಮಿಸ್ಫೈರ್ ಆಗಿ ನಮ್ಮ ಮುಕುಂದ್ ಅವರು ಕೂಡ ಎದೆಗೆ ಫೈರ್ ಆಗುತ್ತೆ. ತುಂಬ ಬ್ಲಡ್ ಲಾಸ್ಟ್ ಆಗಿರೋದ್ರಿಂದ ಅವರು ಇದು ಸಕ್ಸಸ್ ಆಗಿರುತ್ತಲ್ಲ ಅದನ್ನು ಅವ್ರ ಟೀಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ವಾಣಿ ಅವ್ರನ್ನ ಸಾಯಿಸ್ತೆ ಅಂತ ಹೇಳ್ಬಿಟ್ಟು ಹೊರಡೆ ಬಂದು ಹೇಳಿ ಮೂರ್ಛೆ ಹೋಗ್ತಾರೆ. ನಮ್ಮ ಮುಕುಂದ್ ಅವರು ವಿಕ್ರಮ ಸಾಯಿಸಿರ್ತಾರಲ್ಲ, ಬಂದು ಹೊರಡೆ ಮೂರ್ಛೆ ಹೋಗ್ತಾರೆ. ನರ್ತನ ಅವ್ರ ಟೀಮು, ನಮ್ಮ ಇಂಡಿಯಾ ಟೀಮ್ ಅವ್ರನ್ನ ತಕ್ಷಣ ಆಂಬುಲೆನ್ಸ್ಗೆ ಹಾಕೊಂಡು ಆನ್ ದ ವೇ ಹೋಗ್ತಾ ಇರ್ತಾರೆ ಹಾಸ್ಪಿಟ್ಲಿಗೆ. ಆದರೆ ಏನು ಮಾಡೋದು, ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ನಮ್ಮ ಮೇಜರ್ ಮುಕುಂದ್ ಅವರು ಕೊನೆ ಉಸಿರೆಳೀತಾರೆ. ಇವರು CIT ತಂಡ ನಾಶ ಮಾಡಿದ್ರಲ್ಲ, ಆದರೂ ಪಾಪ ಇವ್ರು ಮಾತ್ರ ಉಳಿಸ್ಕೊಳಕ್ಕಾಗಲಿಲ್ಲ. ಬೆಳಗಿನ ಜಾವ ಸುದ್ದಿ ಹೀಗಿರ್ಬೇಕಾರೆ ನಮ್ಮ ಮುಕುಂದ್ ಸಾವಿನ ಸುದ್ದಿ ಹಿಂದೂ ಅವ್ರಿಗೆ ಹೇಳೋಕ್ಕೆ ಆ ಟೀಮ್ ಇನ್ಫಾರ್ಮ್ ಮಾಡುತ್ತೆ, ಇಂಡಿಯನ್ ಆರ್ಮಿ ಟೀಮ್ ಅವ್ರದ್ದು ಮನೆಗೆ ತಿಳಿಸ್ಬಿಡಿ ಅಂತ ಹೇಳ್ಬಿಟ್ಟು ಅವ್ರು ಭೇಟಿ ಮಾಡ್ತಾರೆ. ಆದರೆ ನಮ್ಮ ಹಿಂದೂ ಅವರು ತುಂಬ ಡೀಪಾಗಿ ನಿದ್ದೆ ಮಾಡ್ತಾ ಇರ್ತಾರೆ. ಅವ್ರ ಅಣ್ಣ ಆಂಡ್ರಸ್ ಅವ್ರ ಬೆಳಗ್ಗೆ ಬಂದು ಮನೆಗೆ ಥರ ವಿಷಯ ಹೇಳ್ತಾರೆ. ಆದರೆ ನಮ್ಮ ಮುಕುಂದ್ ಅವರು ಅವ್ರು ಬದುಕಿದಾಗಲೇ ಹೇಳಿದರು, ನಾನು ಸತ್ತರೆ ಯಾವತ್ತೂ ಕೂಡ ನಿನ್ನ ಕಣ್ಣಲ್ಲಿ ಕಣ್ಣೀರು ಹಾಕ್ಬಾರ್ದು ಅಂತ. ಈ ವಿಷಯ ಕೇಳಿ ಹಿಂದೂ ಅವರು ಅಲ್ಲೇ ಮೂರ್ಛೆ ಬೀಳ್ತಾರೆ. ಅವ್ರು ಯಾವ ಥರ ಕನ್ಸು ಕಟ್ಕೊಂಡಿದ್ರು, ಇನ್ನು ಯಾವ ಥರ ಲೈಫ್ ಲೀಡ್ ಮಾಡೋಕ್ಕಂತ ತುಂಬ ಭರವಸೆ ಕೊಟ್ಟಿದ್ರು. ಆದರೆ ಮುಕುಂದ್ ಅವರು ಅನ್ಫಾರ್ಚುನೇಟ್ಲಿ ತೀರೋಗ್ತಾರೆ. ಮಾತ್ರ ಅವ್ರ ದೇಹನ ಕಾಶ್ಮೀರದಲ್ಲಿ ವಿದಾಯದೊಂದಿಗೆ ತಮ್ಮ ಹುಟ್ಟೂರಿಗೆ ಕಳಿಸ್ಕೊಡ್ತಾರೆ. ಇಲ್ಲಿ ಸಿಂಧು ಅವರು ಕೂಡ ತುಂಬ ನಿರಾಸೆಯಿಂದ ಇರ್ತಾರೆ. ಹೀಗಿರ್ಬೇಕಾರೆ ನಮ್ಮ ರಾಷ್ಟ್ರಪತಿ ಅವರಿಂದ ಪ್ರಣಬ್ ಮುಖರ್ಜಿ ಅವರು 2015 ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರಿಂದ ನಮ್ಮ ಮೇಜರ್ಗೆ ಅಶೋಕ ಚಕ್ರ ಎಂಬ ಒಂದು ದೊಡ್ಡ ಇದು ಸನ್ಮಾನ, ಅಶೋಕ ಚಕ್ರ ಎಂಬಿಟ್ಟು ಆ ಟೀಮ್ನ ಇದು ಮಾಡಿದ್ರೆ ಒಂದು ವೀರ ಚಕ್ರ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಸಿಂಧು ಅವ್ರ ಹತ್ರ. ಅವರು ಇಲ್ಲಿಗೆ ಹೇಳ್ತಾ ಅವ್ರ ಸಿಂಧು ಪ್ರತಿಮೆ 2015 ಜೂನ್ 1 ಚೆನ್ನೈಯಲ್ಲಿ ಅವ್ರ ಆಫೀಸ್ ಇರ್ತಾರೆ, ಟ್ರೈನಿಂಗ್ ಆಫೀಸು. ಅವ್ರ ಮುಂದೆ ಮುಕುಂದ್ ಅವರೊಂದು ಪ್ರತಿಮೆ ಸ್ಥಾಪನೆ ಮಾಡ್ತಾರೆ. ಅದ್ರ ಪಕ್ಕ ಕುಳಿತು ಮುಕುಂದ್ ಅವರು
ಮುಕುಂದ್ ಅವರ ಪಕ್ಕದಲ್ಲಿ ಸಿಂಧು ಅವರು, ಸ್ಮಾರಕದ ಪಕ್ಕದಲ್ಲಿ ಸಿಂಧು ಅವರು ಕೂತ್ಕೊಂಡು ಹಾಗೆ ಅಳ್ತಾ ಕೂತಿರ್ತಾರೆ. ಇಲ್ಲಿಗೆ ಚಲನಚಿತ್ರ ಮುಕ್ತಾಯ ಆಗುತ್ತೆ. ನೋಡಿ, ಇದು ನಮ್ಮ ಮೇಜರ್ ಮುಕುಂದ್ ನಟರಾಜನ್ ಅವರ ಲೈಫಲ್ಲಿ ನಡೆದಂಥ ಕತೆ. ಇದು ಒಂದು ಪುಸ್ತಕ ಆಧಾರಿತ ಮೂವಿ. ಈ ಮೂವಿ ನೋಡ್ತಾ ಇದ್ರೆ ಮಾತ್ರ ಕಣ್ಣೀರು ಬರ್ಸೋಂಥ ಪಕ್ಕ. ಅದು ಎಷ್ಟೇ ಇದಾಗಿದ್ರು ಕಣ್ಣೀರು ಬರ್ಸ್ಬಿಡುತ್ತೆ. ಅಷ್ಟು ಡೀಪ್ ಆಗಿ ಹೋಗುತ್ತೆ ಮೂವಿ. ತುಂಬ ಒಳ್ಳೆ ಮೂವಿ. ನಮ್ಮ ಇಂಡಿಯನ್ ಆರ್ಮಿ ಎಷ್ಟು ಕಷ್ಟ ಬೀಳ್ತಾರೆ, ಈಗಲೂ ಕೂಡ ನಮ್ಮ ಇಂಡಿಯನ್ ಆರ್ಮಿ ಯಾವ ಥರ ಕಷ್ಟಪಡ್ತಾರೆ, ಸಫರ್ ಪಡ್ತಾರೆ, ಅವ್ರ ಮನೆಯವರು ಎಷ್ಟು ನೋವು ಅನುಭವಿಸ್ತಾರೆ ಅಂದ್ಬಿಟ್ಟು ಈ ಪಿಕ್ಚರ್ ತುಂಬ ಸಂಕ್ಷಿಪ್ತವಾಗಿ ಹೇಳ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಪಿಕ್ಚರ್ ತುಂಬ ಚೆನ್ನಾಗಿದೆ. ಈಗಲೂ ಪ್ರೆಸೆಂಟ್ ಕೂಡ ಅದೇ ಥರ ನಡೀತಾ ಇದೆ ಅಲ್ಲಿ ಕಾಶ್ಮೀರ ಮಾತ್ರ. ಅದು ಇನ್ನೂ ಯಾವತ್ತು ನಿಲ್ಲುತ್ತೆ ಗೊತ್ತಿಲ್ಲ ಹೋರಾಟ, ಯಾವತ್ತು ಜಯ ಸಿಗುತ್ತೆ ಗೊತ್ತಿಲ್ಲ ನಮ್ಮ ಇಂಡಿಯಾಗೆ. ಏನೇ ಆಗಲಿ ಇಂಡಿಯನ್ ಆರ್ಮಿಗೊಂದು ಸಲ್ಯೂಟ್ ಕೊಡಲೇಬೇಕು. ಇದಾಗಿತ್ತು ಇವತ್ತಿನ ಮೂವಿ ಅಪ್ಡೇಟ್ಸ್ ಮತ್ತು ರಿವ್ಯೂ. ಈ ಮೂವಿ ಬಗ್ಗೆ ಅಪ್ಡೇಟ್ಸ್ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲೆಲ್ಲ ಬೈ ಪ್ರೆಸ್ ಮಾಡಿ. ಓಕೆ ಫ್ರೆಂಡ್ಸ್, ಬೈ.